ಬಟ್ ನಾವು ನೋಡೋದು ಓ ನಿಧಾನ ಬಿಡು ಏನಾಗಿಲ್ಲ. ತೆಗಿರಿ ಅಂತ ಅವ್ರು ಡ್ರೋನ್ ನಮ್ದು ಹಸು ಕರು ಇದೆ ಒಂದೆರಡು, ಅಲ್ಲೆಲ್ಲ ಒಂದೆರಡು ದನ ಕರುಗಳು ಇದಾವ, ಅಲ್ಲಿ ಹೊಡಿರಿ ಅಂತ ಡ್ರೋನ್. ಇಲ್ಲಿ ಹಳ್ಳಿ ಇತ್ತು ಮೊದಲು, ಶೆಟ್ಟಿಹಳ್ಳಿ ಅಂತ ಹಳ್ಳಿ ಇಲ್ಲಿತ್ತು. ಗರೂರ್ ಡ್ಯಾಮ್ ಕಟ್ಟಿದ್ಮೇಲೆ ಇಲ್ಲೆಲ್ಲ ಇಲ್ಲಿ ನಿಂತಿದ್ಯಲ್ಲ, ಈ ನೀರು ತುಂಬ್ಕೊಂಡ್ಮೇಲೆ ಹಳ್ಳಿ ಮುಚ್ಚೋಯ್ತು. ಹಳ್ಳಿ ಕಟ್ಕೊಂಡ್ರು. ಆ ಚರ್ಚನ್ ಮಾತ್ರ ಬೀಳ್ಸಿಲ್ಲ. ಬ್ರಿಟಿಷ್ ಕಾಲದಲ್ಲಿ ಕಟ್ಟದಂಥದ್ದು, ತುಂಬಾ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಚರ್ಚ್ ಅದು. ಎಲ್ರಿಗೂ ನಮಸ್ಕಾರ. ನೆನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಭತ್ತ ಆಕ್ಚುಲಿ ನೋಡಿ ಪಾಪ ಈಗಿನ ಕಾಲದ ಮಕ್ಳು ನಮ್ಮನೆ ಮಕ್ಳೇ ನೋಡಿರಲ್ಲ. ಮಗಳು ಕೇಳೋ ಮಗಳ ಇದೆಂತದ್ದು ಇದು? ಮಗ್ಳು ಭತ್ತ ಹಾಕಿ ರಾಗಿ ರಾಗಿ ಜೋಳ ಏನ್ ಮಗಳದು? ನಿನ್ನ ದಡ್ಡಿ ಮಾಡಕ್ಕೆ ಮಗಳು ಹೇಳು ನೋಡಿ. ನಮ್ಮನೆ ಮಕ್ಳು ಇದೆ, ಈಗ ಒಂದ್ ತಿಂಗಳಿಂದ ಇದೇ ಗದ್ದೆಲ್ಲ ಆಟಾಡಿದ್ದೆ. ಈಗ ಎಷ್ಟು ಉದ್ದ ಬಂದಿದೆ. ಈಗ ಆಕ್ಚುಲಿ ತೆನೆ ಎಲ್ಲ ಹೊಡೆದ್ಬಿಟ್ಟಿದೆ. ಆದ್ರೆ ಇನ್ನೂ ಒಂದು ಸ್ವಲ್ಪ ದಪ್ಪ ಆಗ್ಬೇಕು. ಇನ್ನೊಂದು 15-20 ದಿನ ಆದ್ರೆ ನೋಡಿ, ಅವಾಗ ಎಲ್ಲ ಕಣ ಎಲ್ಲ ಮಾಡಿರ್ತಾರೆ ಅವ್ರವ್ರ ಹಿತ್ಲಲ್ಲಿ. ಅವಾಗೆಲ್ಲ ಹೊಡಿಯೋದು. ನಾವು ಚಿಕ್ಕದ್ರಲ್ಲಿ ಇದ್ದಾಗ ಇದು ಹುಲ್ಲು ಹರಡೋದನ್ನ ಕಾಯ್ತಾ ಇರುವು. ನೆನಕ್ಕಿ ಅಂತ ಮಾಡುವು ನಮ್ಮ ಕಡೆ. ಬೆಲ್ಲ ಹಾಕಿ, ಅಕ್ಕಿ ಎಲ್ಲ ನೆನೆ ಹಾಕಿ, ಆ ಬೆಲ್ಲದ ರಸ ಎಲ್ಲ ಬೆಲ್ಲ ಎಲ್ಲ ಹಾಕಿ ಏನು ಚೆನ್ನಾಗಿರೋದು ಅಂತ. ಈಗ ಅವೆಲ್ಲ ಇಲ್ಲಿವೇ ಇಲ್ಲ. ನಮ್ಮ ಕಾಲಕ್ಕೆ ಎಲ್ಲ ಓದಲ್ಬೇಕಿದೆ. ಅವಾಗ ಸಗಣಿಲೆಲ್ಲ ಸಾರಿಸಿ ಕಣ ಮಾಡಿ, ಹುಲ್ಲಿನ ಗುಡ್ಡೆ ಎಲ್ಲ ಒಟ್ಟಿ ಅದ್ರ ಮೇಲೆ ಬಿದ್ದು ಅದೆಲ್ಲ ಮಾಡಿ ರಾತ್ರಿ ಎಲ್ಲ ಬರೀ ಮೈ ಕೆರ್ಕೊಳ್ಳೋದೇ ಆಗುತ್ತೆ. ಚಿಚ್ಚಿ ಪೊಲ್ಟಿ ಹೊಡಿಯೋದು ಕೇಳ್ತೀರ, ಎಷ್ಟು ಚೆನ್ನಾಗಿತ್ತು. ಅವಾಗ ಜಿಮ್ನಾಸ್ಟಿಕ್ ಇತ್ತಿಲ್ವಲ್ಲ, ಎಲ್ಲ ಹುಲ್ ಮೇಲೆ ಹೊಡೆಯುವು, ಡಮ 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 ಪಲ್ಟಿ. ಸಖತ್ತಾಗಿತ್ತು ಮಾತ್ರ. ನಮ್ದು ಇದೇ ಕಣ, ಅದೇ ಕಣ. ಅಲ್ಲಿ ಈ ಕಡೆ ನೆರಳಿಗೆ ಕೂತ್ಕೊಳ್ಳೋಕೆ ನಮಗೆ ಹುಣಸೆ ಹಣ್ಣಿನ ಮರ ಇತ್ತು, ಒಂಟೋಳ್ಕಾಯಿ ಮರ ಇತ್ತು. ಅಲ್ಲಿ ಕೂತ್ಕೊಳ್ಳೋದು ದೊಡ್ಡ ಕಣ, ಒಂದು 4-5 ಗುಡ್ಡೆ ಒಟ್ಟಿರೋರು ದೊಡ್ಡದು. ಪಲ್ಟಿ ಹೊಡಿಯೋಣ, ಬೆಳಗ್ಗೆ ಆಗ್ತಿದ್ದಂಗೆ ಹೋಗುದು, ಪಲ್ಟಿ ಹೊಡೆದು ಫ್ರೆಂಡ್ಸ್ ಎಲ್ಲ ಬರೀರೋರು. ಅಲ್ಲ ಅಲ್ಲಿ ಉಳ್ಕೊಣೆ ಮೇಲೆ ಪೂಜೆ ಒಂದ್ ತಗಡ ಹಾಕಿದ್ರು ನಮ್ಗೆ ಎದ್ರಕ್ಕಾಗೋದು ಗೊತ್ತಲ್ಲಿ, ಅಲ್ಲೇನೋ ದೆವ್ವ ಇದೆ ಅಂತ. ಅಯ್ಯೋ ತುಂಬಾ ಮೆಮೊರಿ ಇದೆ ಮಾತ್ರ ಅವಾಗ. ಸಕ್ಕತ್ತಾಗಿತ್ತು. ಈಗ ಅವೆಲ್ಲ ನೋಡಿ ಕಾಲಕ್ರಮೇಣ ಎಲ್ಲ ಕಡಿಮೆ ಆಗಿದೆ. ನಮ್ಮನೆ ಮಕ್ಳಿಗೆ ಈಗ ಇರ್ಬೇಕಾಗಿತ್ತು. ಸಕ್ಕತ್ತಾಗಿ ಅನುಭವಿಸೋರು. ನಮ್ಮ ಚೋಟು ನಮ್ಮ ಮಕ್ಳು ಎಲ್ಲ ಇದ್ದಿದ್ರೆ ಬೆಳಗ್ಗೆ ಸಂಜೆ ಎಲ್ಲ ಅಲ್ಲೇ ಇರ್ಬಿಡೋರು. ಈಗಿಲ್ಲ ನೋಡೋಣ, ಈ ಸರಿ ಯಾವಾಗ್ಲಾದ್ರೂ ಆದಾಗ ಕರ್ಕೊಂಡು ಹೋಗ್ಬೇಕು, ಮಕ್ಳನ್ನ ಆಟಾಡ್ಸ್ಬಿಟ್ಟು ಬರ್ಬೇಕು ಅನಿಸ್ತಿದೆ. 90s ಕಿಡ್ಸ್ ನಾವು ನೋಡಿರೋ ಹಂಗೆ ಇನ್ನು ಮುಂದಕ್ಕೆ ನೋಡ್ತಾರೋ ಇಲ್ಲೋ ಗೊತ್ತಿಲ್ಲ. ನಾವು 2 ಥರ ಜನ್ರೇಷನ್ ನೋಡಿದ್ದೀವಿ. ಒಂದು ಬಿಫೋರ್ ಟೆಕ್ನಾಲಜಿ ಬೂಮ್ ಹಾಕಿಂತ ಮುಂಚೆ ಹೇಗಿತ್ತು ಅವಾಗ ಗಾಡಿಗಳಿರೋದು, ಗಾಡೀಲಿ ಹೋಗುವು, ಎತ್ತಿನ ಗಾಡಿಗಳು ಇದೆಲ್ಲ. ಈಗಲೂ ಉಳಿದಿದೆ, ಕಮ್ಮಿ ಇದೆ. ಅವತ್ತಿನ ಲೆಕ್ಕಾಚಾರನೇ ಬೇರೆ. ನಾವೇ ವರ್ಷಕ್ಕೊಂದ್ಸರಿ ನೋಡಲ್ಲ, ಈಗ ನೋಡಲ್ಲ ಗಾಡಿ ನೋಡಿ. ಈ ಟೈಮಲ್ಲಿ ಈಗ ಬಂದಿದ್ವಿ, ಇದು ಭತ್ತ ಅಲ್ಲಿ ಕಣ ಎಲ್ಲ ಮಾಡಿ ಗುಡ್ಡೆ ಎಲ್ಲ ಒಟ್ಟಿ ಅವೆಲ್ಲ ಉಳ್ಳದ್ರೊಳಗೆ ನಾವು ಬೆಂಗಳೂರು ಆಚೆ ಈಚೆ ಹೋಗಿರ್ತೀವಿ ಮಕ್ಳು ಕಳ್ಸಕ್ಕೆ, ಓದ್ಸಕ್ಕೆ, ಮಾಡೋಕ್ಕೆಲ್ಲ. ನಾವೇ ನೋಡಲ್ಲ ಆ್ಯಕ್ಚುಲಿ. 2 ವರ್ಷಕ್ಕೊಂದ್ಸರಿ ಆಗುತ್ತೆ. ನಾನು ನೋಡಿ 2 ವರ್ಷ ಆಯ್ತು ನಿಜ ಹೇಳ್ಬೇಕು ಅಂದರೆ. ಓಲ್ಡ್ ಇಸ್ ಗೋಲ್ಡ್. ಏನಾಗಿ ಎಷ್ಟು ಚೆನ್ನಾಗಿ ಬರೋರು ಆ ಹುಲ್ಲೊಟ್ಟಕ್ಕೆ, ಒಬ್ರು ಎಳಿಯಕ್ಕೆ, ಒಬ್ರು ಹುಲ್ಲು ಹರಡಕ್ಕೆ, ರೌಂಡ್ಗಳು ಹೊಡಿಯೋದು. ಎಷ್ಟು ಜನ ಇದ್ರು ಅವಾಗ. ಎಲ್ಲ ಕುತ್ಕೊಂಡು ಸಂಜೆವರೆಗೂ ಮಾತಾಡ್ಕೊಂಡು, ಅದು ತಂಪು, ರೆಸ್ಟ್ ಎಲ್ಲ ಮಾಡ್ಬೋದಿತ್ತು. ಆಮೇಲೆ ರಾತ್ರಿ ಹೊತ್ತು ಅವ್ರು ಊಟ, ನಾವೆಲ್ಲ ಊಟ ಮಾಡೋದು ಬಾಳೆದೆಲೆ ಎಲ್ಲರೂ ಹಿಡ್ಕೊಂಡು ಚೆನ್ನಾಗಿ ಮುತ್ತದೆಲೆ ಇದ್ರಲ್ಲೆಲ್ಲ ಸಾಂಬಾರ್ ಹಾಕೊಂಡು ರಾತ್ರಿ ಹೊತ್ತು ಅಲ್ಲಿ ಹಾಕ್ಬಿಟ್ಕೊಂಡು ಊಟ ಮಾಡಿದ್ರೆ ಮಾಡ್ತಾನೆ ಖುಷಿ ಬರ್ತದೆ. ಇಲ್ಲ ಬೇರೆ. ಆಮೇಲೆ ಆ ಭತ್ತ ಭತ್ತ ಕೇರೋದು, ಗಾಳಿ ಬರಕ್ಕೆ ಕಾಯ್ತಾ ಇರೋರು ಎಲ್ಲ ಹೆಂಗಸರೆಲ್ಲ ತಲೆಗೆ ಬಟ್ಟೆ ಕಟ್ಕೊಂಡು ಮರದಲ್ಲೆಲ್ಲ ಹಿಂಗೆ ಗಾಳಿಲಿ ಹೊಡಿಯೋರು. ಆದ್ರೆ ಪಾಪ ನಮಗೆ ನೋಡಕ್ ಖುಷಿ ಆಯ್ತು, ಅವೆಲ್ಲ ನೆನ್ಸ್ಕೊಳಕ್ ಖುಷಿ. ಪಾಪ ಅವ್ನು ಮಾಡೋರ್ಗೆ ಅವ್ರಿಗೆ ಕಷ್ಟ ಇರುತ್ತೆ. ಹೌದು, ಜನರೇಷನ್ ಅದೇ ಡೆವಲಪ್ ಆದಂಗ ಅವ್ರಿಗೆ ಕೆಲಸಗಳು ಕಮ್ಮಿ ಆಗುತ್ತೆ. ಡೆವಲಪ್ ಆದ್ರೂ ಒಂಥರ ಖುಷಿನೇ. ಇಂದಿದೆಲ್ಲ ನೆನ್ಸ್ಕೊಂಡು ಖುಷಿ ಪಡ್ಬೇಕು. ಬಟ್ ನಾವು ನೋಡೋದು ನಿಧಾನ ಬಿಡು ಏನಾಗಿಲ್ಲ. ಕರ ಬಂದ ಹೆಂಗ್ ಓಡ್ತೀಯ ನೀನು? ಡ್ರೋನ್ ನೋಡ್ದಂಗೆ ಉಳ್ಳಿ ಬಡ 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 ಓಡ್ಬಿಟ್ಲು. ಮತ್ತೆ ಅಲ್ಲಿ ಕುದುರೆ ಹೊಡೆದಂಗೆ ಓಡಿರ್ತೀನಲ್ಲ, ನಾನೆಲ್ಲ ಎಡಿಟ್ ಮಾಡೋದು. ಬನ್ನಿ, ಇವಾಗ ನಮ್ಮ ಮನೆಯಿಂದ ಡ್ರೋನ್ ಹಾರಿಸ್ತಾ ಇದ್ದಾರೆ. ಈಗ ಅಲ್ಲೆಲ್ಲ ನೋಡ್ಕೊ ಬಂದಿದ್ದಾಯ್ತು. ಇವ್ರ ಹಸ್ಬೆಂಡು ಡ್ರೋನ್ ಹಾರಿಸ್ತಾರೆ ನೋಡಿ. ಪಾಪ ಈಗ ಬಾವ ಡ್ರೋನ್ ಹಾರಿಸ್ತಾರಂತೆ. ಇಲ್ಲೆಲ್ಲ ಕೇಳಿಸಲ್ಲ ಅದು. ಹೌದಾ? ಇವಾಗ ನೋಡಿ ಡ್ರೋನ್ ಮೇಲೆ ಹೋಗ್ತಾ ಇದೆ ನೋಡಿ. ಆ ಕಡೆ ಭುವನ್ ಅವ್ರ ಮನೆ ಕಾಣಿಸ್ತಾ ಇದೆ. ಆ ಕಡೆ ಗದ್ದೆ ಎಲ್ಲ ಓಡಾಡೋರು, ಗದ್ದೆಗೆಲ್ಲ ಹೋಗೋರು. ನಮ್ಮ ಮನೆ ಹಿಂದೆ ಗದ್ದೆ ಇರೋದ್ರಿಂದ ಓಡಾಡೋರೆಲ್ಲ ಗದ್ದೆಗೆ ಆಚೆಯಿಂದ ಓಡಾಡ್ತಾರೆ. ನಾವು ಅಷ್ಟೇ ಏನಾದರೂ ಸೌದೆ ಪದೇ ಏನಾದ್ರು ತೊಗೊಂಬರ್ಬೇಕು ಜೀಪಲ್ಲಿ ಅಂದರೆ, ಏರ್ಕೊಂಬರ್ಬೇಕು ಅಂದರೆ ಆಚೆಯಿಂದನೇ ನಾವು
ಓಡಾಡೋದು. ನಾವು ಮುಂಚೆ ಸ್ಕೂಲಿಗೆ ಹೋಗುವಾಗ ಅಂದರೆ ನಮ್ಮೂರು ಸ್ಕೂಲಲ್ಲ 8, 9, 10 ಇದೆಲ್ಲ ನಾನು ರಾಯರಕುಪ್ಪಲಲ್ಲಿ ಓದಿದ್ದು. ಅವಾಗ ಇಲ್ಲೇ ನಾವು ಗದ್ದೆ ಅಲ್ದ ಮೇಲೆ ಹೋಗೋದು ಅಂತ ಆಚೆಯಿಂದ ಹೋಗ್ತಾ ಇದ್ದೆ. ನಾವು ಆಚೆ ಹೋಗಿ ಅಲ್ಲಿ ಗದ್ದೆ ಎಲ್ಲ ತೋರಿಸಿದ್ನಲ್ಲ, ಅಲ್ಲಿಂದ ದಾಟಿ ಹಾಸನಿಂದ ಬರೋ ರೋಡ್ ಇದೆಯಲ್ಲ ಅಲ್ಲಿ ಕನೆಕ್ಟ್ ಆಗ್ತಾ ಇದ್ದು. ನೋಡಿ ಹಳ್ಳಿ ಆಗಿರೋದ್ರಿಂದ ಬೆಟ್ಟ ಗುಡ್ಡ ಮರ ಗಿಡ ಹಂಚು ಕೈ ಹಂಚು ಆ ಥರದ್ದೇ ಕಾಣಿಸ್ತದೆ. ಅದೇ ಸಿಟಿಲಿ ಆಗಿದ್ರೆ ಎಲ್ಲರ ಮನೆ ಸ್ಟೇರ್ ಕೇಸ್ ಮೇಲೆ ಒಂದೊಂದು ಡ್ರಮ್ ಕಾಣಿಸೋದು, ನೀಲಿ ಕಲರ್ದು ಅರಿಶಿನ ಕಲರ್ದು ಎಲ್ಲ ನೀರಿನ ಡ್ರಮ್ಗಳು. ಅವಾಗ ನೋಡಿ ನಾವು ಇದೇ ಕೆರೆ ಹತ್ರ ನಿಂತ್ಕೊಂಡು, ನೆನ್ನೆ ವಿಡಿಯೋದಲ್ಲಿ ಇದೇ ಕೆರೆ ಹತ್ರ ನಿಂತ್ಕೊಂಡು ವಿಡಿಯೋ ಮಾಡಿದ್ದು. ತುಂಬ ಜನ ಕೇಳ್ತಾ ಇರ್ತೀರಾ ಯಾವ ಊರು ನಿಮ್ಮದು ಅಂತ. ನನ್ನೂರು ಕಲ್ಲರೆ, ಇದೇ ನನ್ನೂರು, ಇದೇ ನನ್ನ ಸ್ವರ್ಗ. ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಹೊಸಕೋಟೆ ಹೋಬಳಿ ಕಲ್ಲರೆ ಗ್ರಾಮದಲ್ಲಿ ನಾನು ಜನಿಸಿರೋದು. ಇದಕ್ಕೆ ಉಲಸಿನಹಳ್ಳಿ ಅಂತ ಕೂಡ ಕರೀತಾರೆ. ಇದೇ ನನ್ನ ಹುಟ್ಟೂರು. ನನ್ನೂರನ್ನೇ ನನ್ನ ಜೀವ ಅಂತ ಅಂದ್ಕೊಂಡಿರೋ ನನ್ನೂರನ್ನ ಇಷ್ಟು ಸುಂದರವಾಗಿ ತೋರಿಸಿದ ನಮ್ಮ ಕಿರಣ್ ಅಣ್ಣಂಗೆ ಥ್ಯಾಂಕ್ ಯು ಸೋ ಮಚ್. ನಿಮಗೆಲ್ಲ ಇದೇನು ದೊಡ್ಡ ವಿಷಯ ಅನಿಸ್ಬೋದು, ಬಟ್ ಇದು ನನಗೆ ತುಂಬಾ ದೊಡ್ಡ ವಿಷಯ. ತುಂಬ ಖುಷಿ ಆಗ್ತಾಯಿದೆ ನನಗೆ ವಿಡಿಯೋ ಮಾಡುವಾಗ, ಎಡಿಟ್ ಮಾಡುವಾಗ, ಈ ವಿಡಿಯೋ ನೋಡುವಾಗ ತುಂಬ ಏನೋ ಒಂಥರ ಖುಷಿ ಆಗ್ತೈತೆ. ಏನು ಹೇಳಲಿ ಏನು ಬಿಡಲಿ ಅಂತ ಅನ್ನಿಸ್ತಿದೆ. ಅಷ್ಟು ಖುಷಿ ಆಗ್ತಿದೆ ನನಗೆ. ನನ್ನೂರು ಇಷ್ಟೊಂದು ಸುಂದರವಾಗಿದೆಯಾ ಅಂತ ನನಗೆ ಕಣ್ಣಲ್ಲಿ ನೀರು ಬರ್ತಾಯಿದೆ. ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಇದೆಷ್ಟು ತೋರಿಸುತ್ತೆ? ಅರ್ಧ ಕಿಲೋಮೀಟರ್ ಜಾಸ್ತಿ 10 ಕಿಲೋಮೀಟರ್ವರೆಗೂ ಹೋಗುತ್ತೆ. ಹೌದಾ ಕಿರಣ್, ನೀವು ಏನೇನೋ ಕ್ರಿಯೇಟಿವ್ ಆಗಿ ಹೇಳ್ಬಿಡ್ಬಿಡಿ ಈಗ. ಅವ್ರು ಇನ್ನೂ 6ನೇ ಸರಿ ಡ್ರೋನ್ ಆಡ್ಸೋದಿದ, ನೀವು ಹಂಗೆ ತೆಗೀರಿ ಅಂತ ಅವ್ರು ಡ್ರೋನ್. ನಮ್ದು ಹಸುಕರು ಇದೆ ಒಂದೆರಡು, ಅಲ್ಲೆಲ್ಲ ಒಂದೆರಡು ದನ ಕರುಗಳು ಇದಾವ್, ಅಲ್ಲಿ ಹೊಡಿರಿ ಅಂತ ಅವ್ರು ಡ್ರೋನ್ ನೋಡಿ ಅವ್ರದ್ದು ಮೇಯ್ತಾವ ಇಲ್ವ ಅಂತ. ಡ್ರೋನಲ್ಲಿ ಹಸು ಕೈದು ದನ ಅದೇ ಇದೇ ಕ್ರಿಯೇಟಿವ್ ಥಾಟ್ಸ್ ಅಂತ ನೋಡಿ. ಅದು ಮೀಟ್ರ 423 4 1200 ಅಡಿ ಅಲ್ಲ, 1.5 ಕಿಲೋಮೀಟರ್ಗೂ ಹೋಗುತ್ತೆ. ಏನಾದ್ರು ಇಲ್ಲೇ ಇರ್ತೀವಿ, ಪಾಪ ಡ್ರಿಂಕ್ ಶಾರ್ಟೇಜ್ ಆಗುತ್ತೆ, ಬೇಕಾದ್ರೆ ಇಲ್ಲಿಂದ ಕಳ್ಸೋದು. ಆ ಕಡೆಗೆ ಒಂದು ಬಾರ್ಟೆಂಡ್ರು ಹಾಕ್ಬಿಟ್ಟು ಕಳಿಸ್ತೇನೆ, ಕ್ಯಾಶ್ ಇಲ್ಲಿ ಹೇಳೋದು ಸಾಕು ನಿಮಗೆ. ಮತ್ತೆ ಇಲ್ಲಿಂದ ಹೋಗೋದೆಲ್ಲ ಕಾಣ್ತಾ ಇದೆ. ಫಸ್ಟ್ ಅಪ್ಪಾಜಿಗಳು ರಾಜ್ಕುಮಾರ್ ಇಬ್ರು ಒಂದೊಂದು ಪ್ಲಾಸ್ಟಿಕ್ ರೆಡಿ ಮಾಡ್ಕೊಬಿಡ್ತಾರೆ, ಆ ಡ್ರೋನಿಗೆ ಸಿಗಿಸ್ತಾರೆ ಅಂತ ರಾಜ್ಕುಮಾರ್ ಹೇಳ್ಬಿಡ್ತಾರೆ. ಬರ್ತಾ ಇದೆ ನೋಡಿ ಇವಾಗ. ಮನೆಗೂ ಕಿತ್ತಡಿ ಕಿರಣ ನಿಮ್ಮ ಊರ್ನ ಕಂಪ್ಲೀಟ್ ಆಗಿ ತೋರಿಸಿದ್ರು. ಏನನ್ಸ್ತು? ಸೋ ಮಚ್. ಇವ್ರಿಗೂ ಗೊತ್ತಿಲ್ಲ, ಈಗ ಕಂಪ್ಯೂಟರ್ಗೆ ಹಾಕೊಂಡು ನೋಡಿದಾಗಲೇ ಗೊತ್ತಾಗೋದು ಅವ್ರಿಗೆ ಹೆಂಗಿದೆ ಅಂತ. ನಿಮ್ಮ ಯಶಸ್ಸು, ನೀವು ಮಾಡತ್ತ ಕೆಲಸ ಮುಂದೆ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ಫುಲ್ ಆಗಲಿ. ಇದೇ ಡ್ರೋನ್ ನೋಡಿ, ಕಿತ್ತಡಿ ಕಿರಣ್ ಏನೇ ತೋರಿಸಿದ್ರು ಈ ಡ್ರೋನ್ ಮುಖಾಂತರ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಎಲ್ಲನೂ ತೋರಿಸ್ತಾರೆ. ಈಗ ಡ್ರೋನ್ ಎಲ್ಲ ಆರಿಸಿದ್ದಾಯ್ತು, ಹಾಗೆ ಕೂತ್ಕೊಂಡು ಎಲ್ಲರೂ ಮಾತಾಡ್ತಾ ಇದ್ದು. ಸಂಜೆ ಆಗಿತ್ತು, ತುಂಬ ಖುಷಿ ಆಯಿತು ನನಗೂ ಅಷ್ಟೇ. ನಾನು ಇವಾಗ ಎಡಿಟ್ ಮಾಡುವಾಗಲೇ ನಾನು ನೋಡಿದ್ದು ಆ ಡ್ರೋನಿಂದ ವಿಡಿಯೋಸ್ ಎಲ್ಲನೂ. ಥ್ಯಾಂಕ್ ಯು ಸೋ ಮಚ್ ಕಿರಣ್ ಅಣ್ಣ. ಹಾಗೆ ಅಮ್ಮ ಕಾಫಿ ಮಾಡ್ಕೊಂಡ್ಬಿಟ್ಟು ಬರೋಕ್ಕೆ ಅಂತ ಹೋದರು. ನಾವೆಲ್ಲ ಕೂತ್ಕೊಂಡು ಕಣ್ಣದೆಲ್ಲ ಹಾಗೆ ಮಾತಾಡ್ತಾ ಇದ್ದು. ಹಾಗೆ ಇವಾಗ ಮತ್ತೆ ಕಿರಣ್ ಅಣ್ಣವ್ರು ಹೊರಡಬೇಕಾಗಿತ್ತು, ಹಾಗಾಗಿ ಬಿಟ್ಬಿಟ್ಟು ಬರೋಣ ಅಂತ ಹಾಸನ ಹೋಗ್ತಾ ಇದ್ದು. ಹಾಗೆ ಶೆಟ್ಟಹಳ್ಳಿ ಹತ್ರ ಹೋಗಿ ಶೆಟ್ಟಹಳ್ಳಿಯಿಂದ ಹಾಸನಿಗೆ ಬಿಟ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದು. ಇದು ನೋಡಿ ನಮ್ಮೂರ ಹತ್ರ ಇರೋ ಶೆಟ್ಟಹಳ್ಳಿ ಚರ್ಚು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ನಾವು ನಷ್ಟ ಮೂವಿ ಇಲ್ಲೇ ಮಾಡಿದ್ದು, ಮತ್ತು ಹಾಗೆ ಕೆಲವು ಮೂವಿಗಳು ಇಲ್ಲೇ ನಡೀತಾ ಇರುತ್ತೆ. ಇದು ಗೊತ್ತಲ್ವಾ, ನನ್ನ ತಮ್ಮ, ನಾವು 4 ಜನ ಒಟ್ಟಿಗೆ, ನಾನು ನಮ್ಮ ಅಕ್ಕ ನಮ್ಮ ಅಣ್ಣ ನನ್ನ ತಮ್ಮ ಒಟ್ಟಿಗೆ ಇಲ್ಲೇ ಓದಿದ್ದು. ಅಂದರೆ ಇಲ್ಲೇ ಸೇತುವೆ ಮೇಲಲ್ಲ, ಶೆಟ್ಟಹಳ್ಳಿಲಿ 2 ವರ್ಷ 1ನೇ ಕ್ಲಾಸು 2ನೇ ಕ್ಲಾಸು ನಾನು ಇಲ್ಲೇ ಓದಿದ್ದು, ನಾವು 4 ಜನ. ಸೊ ಹಾಗಾಗಿ ಶೆಟ್ಟಹಳ್ಳಿ ನಮಗೆ ತುಂಬ ಅಚ್ಚುಮೆಚ್ಚಿನ ಊರಿದು. ಇವ್ನು ನೋಡಿ ನನಗೆ ಇಲ್ಲಿ ರೀಲ್ ಬೇರೆ ಮಾಡ್ತಾನೆ, ಈ ಚಂದದ ಏರ್ ಬಿಟ್ಕೊಂಡು. ನೀವು ಒಂದು ವಿಡಿಯೋದಲ್ಲಿ ಕೇಳಿದ್ರಿ ನಿಮ್ಮ ತಮ್ಮ ತಲೆ ಬಾಚಲ್ವಾ ಅಂತ. ನಾನು ಅವನ್ನ ನೋಡೋಕ್ಕೆ ಹೋಗಲ್ಲ ಅವನು. ಇವೆಲ್ಲ ಹಳೇದಂಗೆ ವರ್ಕೊಂಬಿಡಬಾ. ಇದು ತುಂಬ ನಾವು ಇಲ್ಲಿ ಎಷ್ಟು ಓಡಾಡಿದ್ದೀವಿ ಗೊತ್ತಾ. ನಮ್ಮ ದೊಡ್ಡಪ್ಪ ಒಂದು ಬೈಕ್ ಇಟ್ಕೊಂಡಿದ್ರು, ಅವಾಗ ನಾವು ಚಿಕ್ಕದ್ರಲ್ಲಿದ್ದಾಗ ಒಂದು ಬೈಕಲ್ಲಿ 7 ಜನ ಕೂತ್ಕೊಂಡು ಓಡಾಡ್ತಿದ್ದೆ, ಎಲ್ಲ ನೆನಪಿಗೆ ಬರುತ್ತೆ. ನಮ್ಮ ಅಣ್ಣ ಹಿಂದೆ ಗಿಂಟ್ ಇಡೋನು, ಮುಂದೆ ಕೂತ್ಕೊಂಡ್ತಿ ಅಂತ ಅವನಿದ್ದಾಗ ವಿಡಿಯೋ ಮಾಡ್ತೀನಿ. ಆ್ಯಕ್ಚುಲಿ ನಾನು ಸ್ವಲ್ಪ ಕಟ್ ಮಾಡಿಸಿದ್ದೀನಿ ಇಷ್ಟು, ನಮ್ಮಲ್ಲಿದ್ದಾಗ ಕಷ್ಟಪಟ್ಟು. ಇದ್ರಲ್ಲಿ ಅದು ಏನ್ಸಂತೂ ನಂಗೆ ನೋಡೋಕ್ಕಾಗ್ತಾಯಿಲ್ಲ, ಹೇಸಿಗೆ ಕಟ್ ಮಾಡಿಸು ಅಂತಿದ್ದೀನಿ. ಅದು ಯಾಕೆ ಫಿಲ್ಮಿಗೆ ಅಂತ ಹೇಳ್ತೇನೆ. ಫಿಲ್ಮ್ ಇರೋದು ಇನ್ನೂ 1 ತಿಂಗಳು, ಅವಾಗ ಇಷ್ಟರೊಳಗೆ ಇನ್ನೂ ಬೆಳೆಯುತ್ತೆ. ನಂಗೊಂದು ಕಂಟೆಂಟ್ ಆಗುತ್ತೆ, ಅಟ್ಲೀಸ್ಟ್ ಒಂದು ಹೇರ್ ಕಟ್ ಮಾಡಿಸು ಅಂತಿದ್ದೀನಿ. ಅಲ್ಲ, ಹತ್ರದಿಂದ ತೋರಿಸ್ತೀನಿ ನೋಡಿ ಎಷ್ಟು ಕೆಡ್ತ. ತಡೀರಿ. ಅಲ್ಲ ಇವು ವಿಡಿಯೋಗೆ ಚೆನ್ನಾಗಿ ಬರ್ತಿದ್ದೀರಿ. ಅಲ್ಲ ವಿಡಿಯೋಗೆ ಚೆನ್ನಾಗಿ ಬರ್ತಿದೆ, ನಿಜವಾಗ್ಲೂ ತುಂಬಾ ಕೆಡ್ತಾಗಿದೆ. ಎಷ್ಟು ತ್ಯಾಗ ಜೀವಿ ಅನ್ನೋದು ನಿನಗೆ ಗೊತ್ತಾ? ನೋಡಿ ಅಲ್ಲ, ಅದರೊಳಗೆ ಎಷ್ಟು ಹುಳಗಳು ಕೀಟಗಳು ಮನೆ ಕಟ್ಕೊಂಡು ಜೀವನ ಜೀವಿಸ್ತಾ ಇದಾವೆ.
ಅವ್ನು ತಲೆ ಕಟ್ ಮಾಡಿಸಿದ್ರೆ ಎಷ್ಟು ವಸತಿ ಹೋಗುತ್ತೆ, ಅವ್ನು ವಸತಿ ಎಲ್ಲ ಹಾಳಾಗ್ತವೆ ಅಂತ ಅದನ್ನ ಎಷ್ಟು ಕನ್ಸರ್ನ್ ಆಗಿ ಅದು ಇಟ್ಕೊಂಡು ತಲೆ ಕಟ್ ಮಾಡಿಸ್ತಾ ಇಲ್ಲ ಅವ್ನು. ಮತ್ತೆ ನೋಡಿ ಅಂತ ಹೃದಯವಂತನಿಗೆ ನೀನು ಅದ್ರಲ್ಲಿ ಬೇರೆ ನಮ್ಮನೆಯವ್ರನ್ನ ಹಾಳು ಮಾಡಿದ್ದೆ. ಈ ಗಡ್ಡೆ ಎಲ್ಲ ಬೀಳ್ಸೋರು ಹುಷಾರಿಲ್ದಂಗ್ ಮಾಡಾಕಿದ್ದ. ಪ್ಲೀಸ್ ಹೇರ್ ಕಟ್ ಮಾಡಿಸ್ತು ಅಂತ ಇದೀನಿ, ಮಾಡಿಸ್ತಿಲ್ಲ ಅಂತ ತಲೆನೂ ಬಾಚಲ್ಲ. ಏನ್ ಹೇಳಕ್ಕೂ ಆಗ್ತಿಲ್ಲ ನನಗೆ ನಿಜವಾಗ್ಲೂ. ನಂಗಂತೂ ಈ ಗಂಡ್ಮಕ್ಳು ಈ ಥರ ಕೂದಲು ಬಿಡಬಾರ್ದು, ಇಷ್ಟನೇ ಇಲ್ಲ. ಗಡ್ಡ ಬಿಟ್ಟರು ಒಂದು ಸ್ವಲ್ಪ ಹಿಂಸೆ ಇಷ್ಟಿರ್ಬೇಕು ಅಷ್ಟೇ. ನಮ್ಮನೆಯವ್ರು ಬಿಟ್ಟಿದಾರಲ್ಲ, ಇವ್ನು ಬಿಟ್ಟಿದಾರಲ್ಲ, ಗಡ್ಡ ಇಷ್ಟು ಓಕೆ. ನಂಗೆ ಕೂದಲು ಇಷ್ಟು ಬಿಡಬಾರ್ದು, ತುಂಬ ಹಿಂಸೆ. ಇಲ್ಲಿವರೆಗೂ ಬಿಡಿಪೋ ಗಡ್ಡನ ಕೇಳಿದ್ರಿ ನೀವು ತಲೆ ಬಾಚಲ್ಲ ಅಂತ. ಅವ್ನು ನಿಜ ಬಾಚಲ್ಲ. ಅದ್ರಲ್ಲೂ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡಿದ್ದು ಈ ಏರ್ಗೆ. ಅದು ಬೇರೆ ಇಷ್ಟುದ್ದ ಸ್ಟ್ರೈಟ್ನಿಂಗ್ ಅಂತೆ, ಕರ್ಲಿ ಏರ್ ಇಷ್ಟುದ್ದ ಅಂತೆ. ತುಂಬಾ ಕೆಟ್ಟದಾಗಿತ್ತು. ಕಷ್ಟದಲ್ಲಿ ಹೇಳಿ ಇಷ್ಟು ಕಟ್ ಮಾಡಿಸ್ಕೋಬಾರ ಅಂದ್ರೆ ಇಷ್ಟು ಕಟ್ ಮಾಡಿಸ್ಕೊಂಡ್ ಹೆಂಗಿದೆ ಅಂತ ಕೇಳ್ತೇನೆ. ಇಷ್ಟೇ ಇಷ್ಟೇ ನೋಡಿ ನಮ್ಮಾಗಿದೆ. ನಮ್ಮ ಊರು ಅನ್ನೋದು ನಾನು ಇದಕ್ಕೇನೆ ಎಷ್ಟು ಗೊತ್ತಾ, ನಮ್ಮ ಆಸು ಪಾಸು ಬರೀ ಹಿಂಗೆ ನಾವು ಕಾಡು ಮಧ್ಯ ಇರೋದು. ನಮ್ಮ ಬ್ರೋ ಅವರು ತೋರಿಸಿದ್ದಾರೆ ನಮ್ಮ ಡ್ರೋನಲ್ಲಿ. ಒಂದ್ಸರಿ ಎಲ್ಲ ನೋಡ್ಬೋದು ನಮ್ಮ ಊರು ಹೇಗಿದೆ. ಈಗ ಮಾತಾಡ್ಸ್ಕೊಂಡ್ಬಿಟ್ಟು ಬಂದ್ರು ಅವ್ರು. ಆಕ್ಚುಲಿ ಡ್ರೋನಲ್ಲಿ ನಮ್ಮ ಊರು ಎಲ್ಲಾನು ಕ್ಲೀನಾಗಿ ತೋರಿಸಿದ್ದಾರೆ. ನಾವು ಎಷ್ಟು ಕಾಡು ಮಧ್ಯೆ ಇರೋದು ಅಂತ, ನಾವು ಹಳ್ಳಿ ಎಲ್ಲ ಹೇಗಿದೆ ಅಂತ. ಸಿನಿಮಾದಲ್ಲೂ ಶೂಟಿಂಗ್ ಕನ್ನಡ ಮೂವಿ ತುಂಬಾ ನಡೀತಿದೆ, ಸುಮಾರು ನಡೆದಿದೆ. ನಾವು ಕೂಡ ಒಂದು ನಷ್ಟ ಅಂತ ಯೂಟ್ಯೂಬಲ್ಲಿ ನಷ್ಟ ಅಂತ ಟೈಪ್ ಮಾಡಿ ನೋಡಿ, ಒಂದು ಶಾರ್ಟ್ ಫಿಲ್ಮ್ ಇದೆ. ಅದ್ರ ಕಂಪ್ಲೀಟ್ ನಾವು ಮಾಡಿರೋಂಥ ಆಕ್ಷನ್ ಶಾರ್ಟ್ ಫಿಲ್ಮ್ ಇಲ್ಲೇ ಶೂಟ್ ಮಾಡಿರೋದು. ಮೂವಿ ಸ್ಟಾರ್ಟ್ ಆಗದೆ ಈ ಬ್ರಿಡ್ಜ್ ಮೇಲೆ. ಇದ್ರ ಹಿಸ್ಟ್ರಿ ಏನು ಅಂದ್ರೆ ಗರುಡ್ ಡ್ಯಾಮ್ ಇದೆ. ಆ ಡ್ಯಾಮ್ ಕಟ್ಟಿದ ಮೇಲೆ ಇಲ್ಲಿ ಹಳ್ಳಿ ಇತ್ತು ಮೊದಲು, ಶೆಟ್ಟಹಳ್ಳಿ ಅಂತ ಹಳ್ಳಿ ಇಲ್ಲಿತ್ತು. ಗರುಡ್ ಡ್ಯಾಮ್ ಕಟ್ಟಿದ ಮೇಲೆ ಇಲ್ಲೆಲ್ಲ ಇಲ್ಲಿ ನಿಂತಿದೆಯಲ್ಲ, ಈ ನೀರು ತುಂಬ್ಕೊಂಡ ಮೇಲೆ ಹಳ್ಳಿ ಮುಚ್ಚೋಯ್ತು. ಆಗ ಜನರೆಲ್ಲ ಇಲ್ಲಿದ್ದವರೆಲ್ಲ ಪಕ್ಕದಲ್ಲಿ ರವಾನೆ ಆ ಕಡೆ ಹೋಗಿ ಹಳ್ಳಿ ಕಟ್ಕೊಂಡ್ರು. ಆ ಚರ್ಚನ್ನು ಮಾತ್ರ ಬೀಳ್ಸಿಲ್ಲ. ಬ್ರಿಟಿಷ್ ಕಾಲದಲ್ಲಿ ಕಟ್ಟದಂಥದ್ದು, ತುಂಬಾ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಚರ್ಚ್ ಅದು. ಅದು ಪ್ರತಿ ಸರಿ ನೀರು ತುಂಬಿದಾಗ ಈ ಅಂತ ಝೂಮ್ ಮಾಡಿ ತೋರಿಸೋದು ನೋಡಿ. ಫುಲ್ ಮುಚ್ಚೋಗ್ಬಿಟ್ಟಿದೆ ಆಕ್ಚುಲಿ. ಫುಲ್ ಮುಚ್ಚೋಗಿದೆ. ತುಂಬಾ ಜನ ವೆಡ್ಡಿಂಗ್ ಶೂಟು, ಪ್ರೀ ವೆಡ್ಡಿಂಗ್ ಶೂಟು ಅವು ಇವಕ್ಕೆ ತುಂಬಾ ಜನ ಇಲ್ಲಿ ಬರ್ತಾರೆ. ತುಂಬಾ ಅದ್ಭುತವಾದಂಥ ಲೊಕೇಶನ್ ಮಾತ್ರ ಇದೊಂದು. ಬೆಳಗ್ಗೆ ಹೊತ್ತು ಬಂದ್ರೆ ಇಲ್ಲೆಲ್ಲ ತೆಪ್ಪದಲ್ಲಿ ಮೀನು ಹಿಡಿತಾ ಇರ್ತಾರೆ. ಇಟ್ಟು ದಪ್ಪ ಮೀನು, 10 kg 15 kg ಮೀನೆಲ್ಲ ಸಿಗ್ತವೆ ಇಲ್ಲಿ. ಡ್ಯಾಮ್ ನೀರೇ ಇವ್ರ ಮನೆಯಿಂದ ನಿಂತಿರೋದು. ಬ್ಯಾಕ್ ವಾಟರ್ ಇಲ್ಲಿ ಡ್ಯಾಮ್ ಬಂದ್ ಮಾಡಿದಾಗ, ಡ್ಯಾಮ್ ನೀರು ಬಿಟ್ಟಾಗ ಧಾರಾಕಾರವಾಗಿ ಅಲ್ಲಿ ನೀರು ಹರಿತಾ ಆಗಿಲ್ಲೆಲ್ಲ ನೀರುಗಳು ಖಾಲಿ ಆಯ್ತವೆ. ಮಳೆ ಎಲ್ಲ ಹಾಗೆ ಇವರು ನಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತಾರಂತೆ, ಬಂದು ಮಾತಾಡ್ಸಿದ್ರು. ಖುಷಿ ಆಯಿತು. ಇವರು ಕೂಡ ಅಲ್ಲಿಯವರೇನೆ, ಇನ್ನೂ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನೋಡಿ, ಹರಗ್ಲದಲ್ಲಿ ಎಲ್ಲ ಬಲೆ ಬಿಡ್ತಾ ಇದ್ದಾರೆ ಅಥವಾ ಮೀನು ಹಿಡಿತಾ ಇದ್ದಾರೋ ಗೊತ್ತಿಲ್ಲ, ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಇಷ್ಟು ದೊಡ್ಡ ಹೊಳೆಯಲ್ಲಿ ಎಲ್ಲೋ ಒಂದು ಕಡೆ ಪುಟ್ಟದಾಗಿ ಹರಗ್ಲದಲ್ಲಿ ಇಬ್ಬರು ಮೀನು ಹಿಡಿತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ಸಂಜೆ ಒಂದು 6 ಗಂಟೆ ಆಗಿದೆ. ಓಕೆ, ಸದ್ಯಕ್ಕೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇದನ್ನೇ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.